ದಸರಾ ಉದ್ಘಾಟನೆಗೆ ಬಾನು ಆಯ್ಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಬೃಹತ್ತಾದಂತಹ ಒಂದು ಪ್ರತಿಭಟನೆ ನಡೀತಾ ಇದೆ. ಜೈ ಭೀಮ ಯುವ ಸಂಘಟನೆ ಸೇರಿ ಹಲವು ಸಂಘಟನೆಗಳು ಭಾಗಿಯಾಗ್ತಾ ಇವೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿತ್ತು. ಅವರೇ ಈ ಬಾರಿಯ ಒಂದು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಅನೇಕ ಬಾರಿ ಈ ಒಂದು ವಿಷಯದಲ್ಲಿ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಈಗ ಇದೇ ವಿಚಾರವಾಗಿ ಮತ್ತೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಮಿನಿ ವಿಧಾನಸೌಧ ಏನಿದೆ ಅದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡೋಕೆ ಮುಂದಾಗಿರುವಂಥದ್ದು ಜೈ ಭೀಮ್ ಯುವ ಸಂಘಟನೆ ಮತ್ತು ಅದರ ಜೊತೆಗೆ ಬೇರೆ ಸಂಘಟನೆಗಳು ಸೇರಿಕೊಂಡು ಕೂಡ ಈ ರೀತಿಯಾಗಿ ಪ್ರತಿಭಟನೆ ಮಾಡೋಕೆ ಮುಂದಾಗಿರುವಂಥದ್ದು. ಕನ್ನಡದ ಧ್ವಜ ಭಾಷೆಯನ್ನು ವಿರೋಧಿಸಿದವರ ಆಯ್ಕೆ ಸರಿಯಲ್ಲ. ರಾಜ್ಯ ಸರ್ಕಾರದ ಹಿಂದೂ ಒಂದು ವಿರೋಧ ನೀತಿ ಏನಿದೆ ಅದನ್ನು ಅನುಸರಿಸ್ತಾ ಇದೆ. ಇದು ಕೂಡಲೇ ಸರ್ಕಾರ ಬಾನು ಆಯ್ಕೆಯನ್ನು ವಾಪಸ್ ಪಡಿಬೇಕು. ನಿರ್ಧಾರ ಬದಲಿಸದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಹುಬ್ಬಳ್ಳಿಯ. ಯಾಕಂದ್ರೆ ಈ ಹಿಂದೆ ಕೂಡ ಬಿಜೆಪಿಯ ಅನೇಕ ನಾಯಕರು ಈ ಒಂದು ವಿಚಾರವನ್ನು ತಗೊಂಡು ಮಾತನಾಡಿದ್ರು, ವಿರೋಧಿಸಿದ್ರು, ಬೇಡವೇ ಬೇಡ ಅಂತ. ಪ್ರತಾಪ್ ಸಿಂಹ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಈ ಒಂದು ವಿಚಾರದಲ್ಲಿ. ಬಾನು ಮುಷ್ತಕ್ ಅವರ ಆಯ್ಕೆ ಸರಿಯಿಲ್ಲ, ಸರ್ಕಾರದ ಒಂದು ಆಯ್ಕೆ ಏನಿದೆ ಅದು ಸರಿ ಇಲ್ಲ, ಯಾವುದೇ ಕಾರಣಕ್ಕೂ ಅವರು ಬೇಡ ಅಂತ ಹೇಳಿರುವಂಥ ಇದರ ಬಗ್ಗೆ ಅಲ್ಲಿನ ಜನ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಡ ಹಬ್ಬ ದಸರಾ ಹಬ್ಬಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಾನು ಮುಷ್ತಾಕ್ ಅವರಿಗೆ ಆಹ್ವಾನಿಸಿದ್ದು ಅತ್ಯಂತ ಖಂಡನೀಯ. ಯಾಕಂದರೆ ನಮ್ಮ ನಾಡ ಹಬ್ಬ ದಸರಾ ಹಬ್ಬದ ಬಗ್ಗೆ ನಮ್ಮ ಭಾರತೀಯ ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಪರಂಪರೆಯ ಬಗ್ಗೆ ಏನೂ ಅರಿವೇ ಇಲ್ಲ. ಅಂಥವ್ರನ್ನ ಆಹ್ವಾನ ಮಾಡಿದ್ದು ಅತ್ಯಂತ ಖಂಡನೀಯ. 2298 ಇಸ್ವಿಯಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮದ ಚಕ್ರವನ್ನು ಅನುಮೋದನೆ ಮಾಡಿದ ದಿನವೂ ಕೂಡ ಈ ದಸರಾ ಹಬ್ಬದ ದಿನವೇ ಆಗಿದೆ. ನಮ್ಮ ದೇಶದ ರಾಷ್ಟ್ರ ಧ್ವಜದ ಮಧ್ಯೆ ಬೌದ್ಧ ಧರ್ಮದ ಚಕ್ರ ಅಶೋಕ ಚಕ್ರವನ್ನು ಅನುಮೋದನೆ ಮಾಡಿದಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ಹೊರಟಿರುವಂಥ ಮಹಿಳಾ ಆಯೋಗದ ಲಕ್ಷ್ಮೀ ಚೌಧರಿ ಅವರನ್ನು ಈ ಒಂದು ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನ ಮಾಡಬೇಕಿದೆ. ಯಾಕಂದ್ರೆ ಎಲ್ಲ ನೊಂದ ಮಹಿಳೆಯರಿಗೆ ಲಕ್ಷ್ಮೀ ಚೌಧರಿ ಅವರು ನಾಗಲಕ್ಷ್ಮಿ ಚೌಧರಿ ಅವರು ಎಲ್ಲ ನೊಂದ ಮಹಿಳೆಯರಿಗೆ ಆರ್ಥಿಕವಾಗಿ ಸುಧಾರಣೆ ಮಾಡ್ತಾ ಹೊಂಟಿದ್ದಾರೆ. ಆಮೇಲೆ ದಲಿತ ಕೇರಿಗಳನ್ನು ಸುಧಾರಣೆ ಮಾಡ್ತಾ ಹೊಂಟಿದ್ದಾರೆ. ಅಂಥವ್ರನ್ನ ಆಹ್ವಾನ ಮಾಡೋದು ಬಿಟ್ಟು ಇಂಥ ಒಂದು ನಮ್ಮ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅವರು ಬರೆದಂಥ ಮೂಲ ಕನ್ನಡ ಕೃತಿಗೆ ಪ್ರಶಸ್ತಿ ಬೂಕರ್ ಬಂದಿಲ್ಲ, ಒಂದನೇದು. ಎರಡನೇದು, ಅದನ್ನು ತರ್ಜುಮೆ ಮಾಡಿದ್ದಾರೆ ಯಾವ ಭಾಷೆಗೆ? ಇಂಗ್ಲೀಷ್ ಭಾಷೆಗೆ. ಹಾಗಾದರೆ ವಿದೇಶಿ ಭಾಷೆಯನ್ನು ತಾವು ಪ್ರೋತ್ಸಾಹಿಸ್ತೀರಾ? ಒಂದನೇದು. ನಾನು ಸಹಿತ ಒಂದು ಸಾಹಿತಿ ಮಹಿಳೆಯಾಗಿ ಯಾಕೆ ವಿರೋಧ ಮಾಡ್ತಾ ಇದ್ದೀನಿ ಅಂತಂದರೆ, ಒಬ್ಬ ಪ್ರಜ್ಞಾವಂತರಿರ್ತಾರೆ ಸಾಹಿತಿಗಳಂದರೆ. ಬಾನು ಮುಷ್ತಾಕ್ ಅವರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಒಂದು ಅರಿಶಿಣ ಕುಂಕುಮ ಕಲರದು ನಮ್ಮ ಕರ್ನಾಟಕದ ಕನ್ನಡ ನಾಡು, ನೆಲ ಜಲ ಭಾಷೆಯ ಒಂದು ಬಂಗಾರದ ನಾಡು, ಚಿನ್ನದ ಬೀಡು, ಗಂಧದ ನಾಡು ಅಂತ ಕರೆಸ್ಕೊತಕ್ಕಂಥ ನಮ್ಮ ಒಂದು ಕನ್ನಡ ನಾಡಿನ ಹೆಮ್ಮೆಯ ಪ್ರತೀಕವಾದಂಥದ್ದು ಏನು ತಾಯಿ ಭುವನೇಶ್ವರಿಯ ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.